ಕಾಂಗ್ರೆಸ್ ನಾಯಕರಿಗೆ ಯತ್ನಾಳ್ ಸಿಕ್ಕಿದ್ದಾರೆ. ಅವರ ಉಪಯೋಗವನ್ನು ಕಾಂಗ್ರೆಸ್ ನಾಯಕರು ಸರಿಯಾಗಿ ಬಳಸ್ಕೊಳ್ತಿದ್ದಾರೆ. ಇವರ ಸ್ನೇಹಕ್ಕೆ ಬಿಜೆಪಿಯ ಒಂದಷ್ಟು ನಾಯಕರು ಬಲಿಯಾಗ್ತಾರೆ ಅನ್ನೋ ಮಾತುಗಳು ಇದ್ದಾವೆ. ಯಡಿಯೂರಪ್ಪ ಅಂಡ್ ಸನ್ ವಿರುದ್ಧ ಸರಿಯಾಗಿ ಸಮರ ಸಾರ್ತಾರೆ ಅಂತ ಹೇಳಲಾಗ್ತದೆ. ಇದು ಆಂತರಿಕವಾಗಿ ನೋಡಿದ್ರೆ ಬೆಂಕಿ ಹತ್ತೋದು ಪಕ್ಕ. ಈ ಬೆಂಕಿಯಲ್ಲಿ ಪಕ್ಷ ಬೆಂದು ಹೋಗೋದು ಕೂಡ ಅಷ್ಟೇ ನಿಜ. ಬಿಜೆಪಿ ವಿರುದ್ಧ ನಿಲ್ಲೋದು ಮಾತ್ರ ಕಾಂಗ್ರೆಸ್. ಬುಧವಾರ ಸಂಜೆ ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಎರಡು ರೀತಿಯ ಚರ್ಚೆಗಳು ನಡೀತಾ ಇದ್ವು. ಒಂದು ಗುಂಪು ಯತ್ನಾಳ್ ಉಚ್ಚಾಟನೆ ವಿಚಾರ ಕೇಳಿ ಮರುಗ್ತಾ ಇದ್ರೆ, ಮತ್ತೊಂದು ಗುಂಪು ಸರಿಯಾಗಿ ಆಯ್ತು ಬಿಡ್ರಿ ಅಂತಿದ್ರು. ಇದು ಯಾವತ್ತೋ ಆಗಬೇಕಾಗಿತ್ತು, ಆದರೆ ಈಗ ಆಗಿದೆ ಅಂತಿತ್ತಂತೆ. ಆದರೆ ಹಿಂಗೆ ಆಗುತ್ತೆ, ಈ ರೀತಿ ಮಾಡಿಯೇ ನಾನು ತೀರ್ತೀನಿ ಅಂತ ತಮ್ಮ ಬಿಳಿ ಮೀಸೆ ಮೇಲೆ ಕೈ ಇಟ್ಕೊಂಡಿದ್ರಂತೆ ಮಾನ್ಯ ಯಡಿಯೂರಪ್ಪನವರು. ಅದು ಏನಂದರೆ, 3-4 ದಿನದ ಹಿಂದಿನ ಮಾತು. ಅವತ್ತು ಯಡಿಯೂರಪ್ಪನವರು ತಮ್ಮ ವಯೋಮಾನಕ್ಕಿಂತ ಕೆಳಗಿನ 3-4 ಲೋಕಲ್ ನಾಯಕರೊಂದಿಗೆ ಮಾತಾಡ್ತಾ ಕೂತಿದ್ರಂತೆ. ನೋಡ್ರಿ, ಈ ಸಲದ ಯುಗಾದಿಯಲ್ಲಿ ಯತ್ನಾಳ್ ಬರೀ ಬೇವು ತಿಂತಾನೆ ಕೊಂಡ್ರಿ ಅಂತಿದ್ರಂತೆ. ಇದನ್ನು ಕೇಳಿದ ಎದುರಿಗಿದ್ದವರು, ಹೌದಾ ಸಾರ್, ನಿಜಾನ ಸಾರ್ ಅಂತಿದ್ರಂತೆ. ನೀವೇ ನೋಡ್ರಿ ಬೇಕಿದ್ರೆ ಅಂತ ಬುಸ್ಕುಟ್ಟಿದ್ರಂತೆ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರು. ಈಗ ಅದು ಸತ್ಯವಾಗೋಯ್ತು. ಅಂದರೆ ಯತ್ನಾಳ್ರನ್ನ ಪಕ್ಷ ಆಚೆ ದಬ್ಬಿದ ವಿಷಯದಲ್ಲಿ ಒಂದು ಕೈ ಯಡಿಯೂರಪ್ಪನವರದ್ದು ಆಡಿದೆ ಅನ್ನೋದರಲ್ಲಿ ಡೌಟೇ ಬೇಡ. ಇದು ನ್ಯಾಷನಲ್ ಟಿವಿ ಸ್ಪೆಷಲ್ ವೈಡ್ ಆಂಗಲ್. ನಾನು ಮಂಜು ಪಾಣಕೆರೆ. ಇರಲಿ, ಈಗ ಯಡಿಯೂರಪ್ಪನವರು ಯತ್ನಾಳ್ರನ್ನ ಹೊರದಬ್ಬೋದಕ್ಕೆ ದಿಲ್ಲಿ ನಾಯಕರ ಜೊತೆ ಕೈ ಜೋಡಿಸಿದ್ರು, ಇಲ್ಲ ಯತ್ನಾಳ್ ಮಾತಾಡಿ ತಾವೇ ಚಪ್ಪಡಿ ಕಾಲನ್ನ ತಮ್ಮ ಕಾಲ ಮೇಲೆ ಹಾಕ್ಕೊಂಡ್ರೋ ಬೇರೆ ವಿಚಾರ. ಆದರೆ ರಾಜ್ಯ ಲಿಂಗಾಯತ ಸಮುದಾಯಕ್ಕೊಂದು ಮೆಸೇಜ್ ಹೋಗಿರೋದಂತೂ ನಿಜ. ಅದು ಏನಂದರೆ, ಈ ಪಕ್ಷದಲ್ಲಿ ನಮ್ಮ ಸಮುದಾಯದವರಿಗೆ ಜಾಗ ಇಲ್ವಾ ಅನ್ನೋದು. ಯಾಕೆ ಅಂದರೆ, ಸುಮಾರು ವರ್ಷಗಳಿಂದ ಬಿಜೆಪಿ ಹೆಜ್ಜೆ ಜೊತೆ ಹೆಜ್ಜೆ ಆಗ್ತಾ ಬಂದಿರೋದು ಅದು ಲಿಂಗಾಯತ ಸಮುದಾಯ ಮಾತ್ರ. ಈಗ ನೋಡಿದರೆ ಅದೇ ಸಮುದಾಯದ ಒಬ್ಬ ದೊಡ್ಡ ನಾಯಕರನ್ನ ಕಡೆಗಣಿಸಿದೆ, ಅಪಮಾನಿಸಿದೆ ಅನ್ನೋದು ಲಿಂಗಾಯತ ಸಮುದಾಯದ ಅಸಮಾಧಾನ. ಇಲ್ಲಿ ಯತ್ನಾಳ್ರನ್ನ ಉಚ್ಚಾಟನೆ ಮಾಡಿರೋ ವಿಷಯ ಕೇಳ್ಬಿಟ್ಟು ವಿರೋಧಿ ಗುಂಪು ಕೇಕೆ ಹಾಕಿ ನಗ್ತಾ ಇರ್ಬೋದು, ಆದರೆ ಪಕ್ಷಕ್ಕೆ ಆಂತರಿಕವಾಗಿ ಡ್ಯಾಮೇಜ್ ಆಗ್ಬೋದು ಅನ್ನೋದನ್ನು ಮಾತ್ರ ಸರಿಯಾಗಿ ಯಾರು ಯೋಚನೆ ಮಾಡ್ದಂಗೆ ಕಾಣ್ತಿಲ್ಲ. ಯಾಕಂದರೆ ಯತ್ನಾಳ್ ತಮ್ಮನ್ನು ತಾವೇ ಬಿಂಬಿಸ್ಕೊಂಡಿದ್ದ ಹಾಗೆ ಅವರು ಸುಮ್ಮನೆ ಕೂರೋ ಮಗನೇ ಅಲ್ಲ. ಯಾಕಂದರೆ ಯತ್ನಾಳ್ ಅವರನ್ನು ಪಕ್ಷ ಹಿಡಿದು ಹೊರಗ್ದಬ್ತಾ ಇದ್ದಂಗೆ ಉತ್ತರ ಕರ್ನಾಟಕ ಭಾಗದ ಒಂದಷ್ಟು ಶೇಕ್ ಆಗಿದೆ. ಯಾಕಂದರೆ ಯತ್ನಾಳ್ ಅವರನ್ನು ಇವತ್ತಿಗೂ ಒಪ್ಕೊಳ್ಳೋ ದೊಡ್ಡ ಸಂಖ್ಯೆಯ ಲಿಂಗಾಯತರು ಇಲ್ಲಿದ್ದಾರೆ. ಅದರಲ್ಲೂ ಪಂಚಮಸಾಲಿ ಲಿಂಗಾಯತರು ಇವರ ಕೈ ಬಿಡೋ ಚಾನ್ಸೇ ಇಲ್ಲ. ಸದ್ಯ ಯತ್ನಾಳ್ ಉಚ್ಚಾಟನೆ ಮಾಡಿರೋದ್ರಿಂದ ಆ ಭಾಗದಲ್ಲಿ ಹೋರಾಟ ಶುರುವಾದರೂ ಆಗ್ಬೋದು. ಇದು ಬಿಡಿ, ನಾವು ಇಲ್ಲೊಂದು ವಿಷಯ ಹೇಳಿದ್ವಿ, ಯತ್ನಾಳ್ ಸುಮ್ಮನೆ ಇರೋ ಮಗನೇ ಅಲ್ಲ ಅಂತ. ಅದು ಹೇಗೆ ಅನ್ನೋದನ್ನು ಈಗ ಹೇಳ್ತೀನಿ ಕೇಳಿ. ಯತ್ನಾಳ್ ವಿಚಾರ ಹೆಂಗೆ ವಿಜೇಂದ್ರ ಆಪ್ತರಿಗೆ ಖುಷಿ ತರಿಸಿದೆಯೋ ಅದೇ ರೀತಿ ಕಾಂಗ್ರೆಸ್ ನಾಯಕರಿಗೂ ಸಹ ಖುಷಿ ತರಿಸಿದೆಯಂತೆ. ಇನ್ನು ಯತ್ನಾಳ್ರನ್ನ ಮುಂದೆ ಬಿಟ್ಕೊಂಡು ಹೊಸ ಆಟವನ್ನೇ ಶುರು ಮಾಡ್ತಾರಂತೆ ಕಾಂಗ್ರೆಸ್ನವರು. ಅದು ಹೆಂಗೆ ಗೊತ್ತಾ, ಮೊದಲೇ ಯತ್ನಾಳ್ ಪಕ್ಷದೊಳಗೆ ಇದ್ಕೊಂಡೇ ನಾಯಕರ ವಿರುದ್ಧ ಮದ್ದುಗುಂಡು ತೋರಿಸ್ತಾ ಇದ್ರು. ಇನ್ನು ಆಚೆ ಬಂದ್ಮೇಲೆ ಬಿಡ್ತಾರಾ, ಅದನ್ನೆಲ್ಲ ಸಿಡಿಸ್ತಾರೆ. ಒಂದು ವಿಷಯ ಅಂದರೆ, ಯತ್ನಾಳ್ ಇದಾರಲ್ಲ, ಅವರು ಸುಮ್ಮನೆ ಅಲ್ಲ, ಕಾಂಗ್ರೆಸ್ ನಾಯಕರನ್ನ ಬೈದ್ಕೊಂಡೇ ಅವ್ರ ಜೊತೆ ಚೆನ್ನಾಗೇ ಇದ್ದಾರೆ. ಕಾಂಗ್ರೆಸ್ ನಾಯಕರ ಸ್ನೇಹವು ಅವರೊಟ್ಟಿಗೆ ತುಂಬ ಚೆನ್ನಾಗಿದೆ. ಇದೀಗ ಇದು ಇನ್ನಷ್ಟು ಬಲವಾಗುತ್ತೆ. ಇವರ ಸ್ನೇಹಕ್ಕೆ ಬಿಜೆಪಿಯ ಒಂದಷ್ಟು ನಾಯಕರು ಬಲಿಯಾಗ್ತಾರೆ ಅನ್ನೋ ಮಾತುಗಳು ಇದ್ದಾವೆ. ಒಂದಷ್ಟು ಹಿಂದೊಮ್ಮೆ ಮುಖ್ಯಮಂತ್ರಿ ಹುದ್ದೆಗಾಗಿ ಬಿಜೆಪಿ ಹೈಕಮಾಂಡ್ಗೆ ಯಾರು 2,500 ಕೋಟಿ ರೂಪಾಯಿ ಕೊಡ್ತಾರೋ ಅವರಿಗೆ ಮುಖ್ಯಮಂತ್ರಿ ಪಟ್ಟ ಒಲಿಯುತ್ತೆ ಅಂತ ಹೇಳಿದರು. ಇದೇ ಯತ್ನಾಳ್. ಇದು ಭಾರಿ ಸಂಚಲನಕ್ಕೆ ಕಾರಣ ಆಯಿತು. ಜೊತೆಗೆ ಆಪರೇಷನ್ ಕಮಲ ಮಾಡಿ ಕಾಂಗ್ರೆಸ್ ಸರ್ಕಾರವನ್ನು ಕೆಡವಿ ತಾವು ಮುಖ್ಯಮಂತ್ರಿ ಆಗೋದಕ್ಕೆ ಬಿಜೆಪಿಯ ಒಬ್ಬ ನಾಯಕರು 1,000 ಕೋಟಿ ರೂಪಾಯಿಗಳನ್ನು ಕೂಡಿಟ್ಕೊಂಡಿದ್ದಾರೆ ಅಂತಾನು ಹೇಳಿದರು.
ಇದು ಇವರ ಮಾತಾಗಿದ್ರು ಕೂಡ ಇವೆಲ್ಲ ಬಂದಿದ್ದು ಕಾಂಗ್ರೆಸ್ ಕಡೆಯಿಂದ ಅನ್ನೋದು ಇಲ್ಲಿ ಎಲ್ರಿಗೂ ಗೊತ್ತಿರೋ ವಿಚಾರ. ಇದೀಗ ಕಾಂಗ್ರೆಸ್ BJPಯ ಎಲ್ಲ ಆಯ್ದ ನಾಯಕರ ವಿರುದ್ಧ ಇಂಥ ಹುಳುಕುಗಳ ಫೈಲ್ಗಳನ್ನು ಯತ್ನಾಳ್ ಕೈಗೆ ಕೊಡುತ್ತೆ ಅಂತಾನೆ ಹೇಳಲಾಗ್ತಾ ಇದೆ. ಆಗಿನ BJP ಸರ್ಕಾರದಲ್ಲಿ ನಡೆದಿರೋ ಹಲವಾರು ಅಕ್ರಮ ಫೈಲ್ಗಳು ಕಾಂಗ್ರೆಸ್ ಹತ್ರ ಇದ್ದಾವೆ. ಅವುಗಳಲ್ಲಿ ಒಂದೊಂದೇ ಫೈಲ್ಗಳನ್ನು ಯತ್ನಾಳ್ ಕಡೆಯಿಂದ ರಿಲೀಸ್ ಮಾಡಿಸ್ತಾರಂತೆ. ಯತ್ನಾಳ್ ಕೂಡ ಯಾವುದಕ್ಕೂ ಇರಲಿ, ಸಮಯಕ್ಕೆ ಬೇಕಾಗುತ್ತೆ ಅಂತ ಕೆಲವು BJP ನಾಯಕರ ಹುಳುಕುಗಳ ಫೈಲ್ಗಳನ್ನು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದಾರಂತೆ. ಈಗ ಕಾಂಗ್ರೆಸ್ ನಾಯಕರು ಏನಪ್ಪ ಮಾಡ್ತಾರೆ ಅಂದರೆ, ಅಕ್ರಮ ಫೈಲ್ಗಳನ್ನು ಬಿಡುಗಡೆ ಮಾಡಿಸಿ ಅದಕ್ಕೆ ಬೆಂಬಲ ಕೊಟ್ಟು ಕಾನೂನಿನಲ್ಲಿ ಏನು ಮಾಡಬೇಕು ಅದನ್ನು ಮಾಡ್ತಾರಂತೆ. ಈಗಾಗಲೇ ಕೊರೋನಾ ಸಮಯದಲ್ಲಿ ನಡೆದಿದೆ ಅನ್ನಲಾದಂತಹ ಅಕ್ರಮದ ವರದಿ BJPಗರನ್ನು ಬೆಚ್ಚಿ ಬಿಡಿಸ್ಬಿಟ್ಟಿದೆ. ಅದರಲ್ಲಿ ವಿಜಯೇಂದ್ರ ಅವರ ಹೆಸರು ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಅವತ್ತಿನ ದಿನದಲ್ಲಿ ಈ ಎಲ್ಲದರ ಬಗ್ಗೆ ಕಾಂಗ್ರೆಸ್ಗೆ ಒಂದಷ್ಟು ಮಾಹಿತಿ ಒದಗಿಸಿದವರು ಅಂದರೆ ಬಿಜೆಪಿಗರೇ ಅಂತ ಹೇಳಲಾಗ್ತದೆ. ಇದೀಗ ಅದೇ ರೀತಿ ಕಾಂಗ್ರೆಸ್ ನಾಯಕರಿಗೆ ಯತ್ನಾಳ್ ಸಿಕ್ಕಿದ್ದಾರೆ. ಅವರ ಉಪಯೋಗವನ್ನು ಕಾಂಗ್ರೆಸ್ ನಾಯಕರು ಸರಿಯಾಗಿ ಬಳಸ್ಕೊಳ್ತಾರೆ ಕೂಡ. ಅದರಲ್ಲೂ ಯಡಿಯೂರಪ್ಪ ಅಂಡ್ ಸನ್ ವಿರುದ್ಧ ಸರಿಯಾಗಿ ಸಮರ ಸಾರ್ತಾರೆ ಅಂತ ಹೇಳಲಾಗ್ತದೆ. ಈ ವಿಚಾರದಲ್ಲಿ ಅನುಮಾನನೇ ಬೇಡ. BJP ಹೈಕಮಾಂಡ್ ಯತ್ನಾಳ್ ವಿರುದ್ಧ ತೆಗೆದುಕೊಂಡಿರುವಂತಹ ನಿರ್ಧಾರ ಪಕ್ಷದ ಮಟ್ಟದಲ್ಲಿ ಸರಿ ಇರಬಹುದು, ಆದರೆ ಆಂತರಿಕವಾಗಿ ನೋಡಿದ್ರೆ ಬೆಂಕಿ ಹತ್ತೋದು ಪಕ್ಕ. ಈ ಬೆಂಕಿಯಲ್ಲಿ ಪಕ್ಷ ಬೆಂದು ಹೋಗೋದು ಕೂಡ ಅಷ್ಟೇ ನಿಜ. ಆದರೆ ಈ ಬೆಂಕಿಯಲ್ಲಿ ಚಳಿ ಕಾಯಿಸ್ಕೊಂಡು ಮೈ ಹದ ಮಾಡಿಕೊಂಡು BJP ವಿರುದ್ಧ ನಿಲ್ಲೋದು ಮಾತ್ರ ಕಾಂಗ್ರೆಸ್. ನಮಸ್ಕಾರ.